ಆಗ ಸಂಯುಕ್ತ ಸಿಟ್ಟಿನಿಂದ, ನೀನು ಯಾಕೆ ಈ ಗಿಫ್ಟ್ ನ ಕೊಡೋಕೆ ಬಂದಿದ್ಯಾ ಅಂತ ಗೊತ್ತು, ಆದ್ರೆ ನಿನ್ನ ಐಡಿಯಾ ವರ್ಕ್ ಆಗಲ್ಲ. ಜೊತೆಗೆ ದೊಡ್ಡ ದೊಡ್ಡ ಮನುಷ್ಯರು ಬಂದಿರೋ ಈ ಜಾಗಕ್ಕೆ ಇಂಥ ಭಿಕಾರಿನ ಯಾಕೆ ಕರ್ಕೊಂಡ್ ಬಂದೆ, ಮೊದ್ಲು ಕರ್ಕೊಂಡು ಹೋಗು ಇವನನ್ನ ಅಂತ ಹೇಳಿದ್ಲು. ಸುರಭಿಗೆ ಅವಮಾನ ಆಯ್ತು. ವಿರಾಜ್ ಕೂಡ ತಲೆ ತಗ್ಗಿಸ್ಕೊಂಡು ಸ್ಟೇಜ್ ನಿಂದ ಕೆಳಗಿಳ್ದ. ಇದನ್ನೆಲ್ಲ ಗಮನಿಸಿದ ಭರತ್, ಏನ ಭಿಕಾರಿ, ಆಯ್ತಾ ಒಳ್ಳೆ ಮರ್ಯಾದೆ ಅಂತ ಜೋರಾಗಿ ನಕ್ಕ. ಏಯ್ ಅಂತ ವಿರಾಜ್ ಏನೋ ಹೇಳಲು ಹೋದ. ಅಷ್ಟರಲ್ಲಿ ಭರತ್ ಅಲ್ಲೇ ಇದ್ದ ವೈನ್ ತಗೊಂಡು ವಿರಾಜ್ನ ಮುಖದ ಮೇಲೆ ಎಸ್ದ. ಅದಾದ್ಮೇಲೆ ಸುರಭಿ ಮುಂದೆ ಮಾತಾಡೋದಕ್ಕೆ ಅವಕಾಶವೇ ಕೊಡದೆ ವಿರಾಜ್ನ ಮನೆಗೆ ಕರ್ಕೊಂಡ್ ಬಂದ್ಲು. ಮನೆಗೆ ಬಂದ ಮೇಲೂ ಸುರಭಿ ಮತ್ತು ವಿರಾಜ್ ಇಬ್ಬರಿಗೂ ಪಾರ್ಟಿಯಲ್ಲಾದ ಅವಮಾನವೇ ನೆನಪಾಗ್ತಿತ್ತು. ಅದರ ಮರುದಿನ ವಿರಾಜ್ ತನ್ನ ಅಂಗಡಿಗೆ ಹೋದ. ಕಸ್ಟಮರ್ಸ್ ಯಾರು ಇಲ್ಲ ಅಂತ ಅವನು ತನ್ನ ಮೊಬೈಲ್ ನೋಡ್ತಾ ಕೂತಿದ್ದ. ಆಗ ಒಂದು ಕಾಸ್ಟ್ಲಿಯಸ್ಟ್ ಕಾರ್ ಅವನ ಅಂಗಡಿ ಮುಂದೆ ಬಂದ್ ನಿಂತ್ಕೋತು. ಯಾರೋ ಕಸ್ಟಮರ್ ಇರ್ಬೋದು ಅಂತ ಅವನು ತನ್ನ ಮೊಬೈಲ್ ನ ಪಕ್ಕಕ್ಕಿಟ್ಟು ಜ್ಯೂಸ್ ಮಾಡ್ಕೊಡಲು ರೆಡಿ ಆದ.